ನಡೆದಂತ ಸಂದರ್ಭದಿಂದ ಅವತ್ತಿನಿಂದಲೂ ಕೂಡ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಇವತ್ತು ಅಧಿಕೃತವಾಗಿ 4 ಗಂಟೆಗೆ ನಾವು ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದ್ದೀವಿ. ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ, ಹಿರಿಯರೆಲ್ಲ ಸೇರ್ಕೊಂಡು ಏನ್ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನೋದನ್ನ, ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. 4 ಗಂಟೆಗೆ ಮೀಟಿಂಗ್ ಮುಗಿದಾದ್ಮೇಲೆ ನಮ್ಮ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ತಮಗೆ ತಿಳಿಸ್ತಾರೆ, ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ನಮ್ಮ ಇಸಿ ಮೆಂಬರ್ಸ್, ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಮಾಜಿ ಅಧ್ಯಕ್ಷರು ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವರು ಅಕಸ್ಮಾತ್ ಭಾಗವಹಿಸಿದ್ದೇ ನಿಜ ಆದ್ರೆ ಇಲ್ಲಿ ಏನ್ ತೀರ್ಮಾನ ಆಗುತ್ತೋ ಆ ತೀರ್ಮಾನವನ್ನು ಅವರು ಕಲಾವಿದರ ಸಂಘದಲ್ಲಿ ಮಂಡಿಸಿ ಅಲ್ಲಿ ಅವರು ಆ ತೀರ್ಮಾನಕ್ಕೆ ಬರ್ತಾರೆ. ಸರ್, ಕಲಾವಿದರ ಸಂಘದ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಹೇಗೆ ಏನ್ ಮಾಡಬಹುದು ಅಂತ ಹೇಳಿ ನಮ್ಮ ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ದಾರೆ, ನಮ್ಮ ರಾಕ್ಲಿನ್ ವೆಂಕಟೇಶ್ ಅವರು ಮತ್ತೆ ದೊಡ್ಡಣ್ಣ ಅವರು. ಅಂದ್ರೆ ಯಾವ ರೀತಿಯಾದಂಥದ್ದು ಇದಕ್ಕೊಂದು ಅಂತಿಮ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ಅನ್ನೋ ಉದ್ದೇಶಕ್ಕೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ತೀರ್ಮಾನಕ್ಕೆ ನಾವು ಬರಕ್ಕಾಗಲ್ಲ. ಒಟ್ಟಾರೆ ಚಿತ್ರರಂಗ ಮತ್ತೆ ಕಾರ್ಯಕಾರಿ ಸಮಿತಿಯ ಸಭೆ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ, ಎಲ್ಲ ಅಂಗ ಸಂಸ್ಥೆಯವರು ಕೂಡ. ಅಧ್ಯಕ್ಷರಾಗಿ ನೀವು ಭಾಗಿಯಾಗ್ತೀರಾ ಸಂಜೆ ಸಭೆಗೆ? ಆಗ್ಲೇಬೇಕು ಸರ್, ನಾನೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನೂ ಕೂಡ ಹೌದು. ಸರ್, ಈಗ ಒಂದು ಬ್ಯಾನ್ ಮಾಡಬೇಕಾ ಬೇಡವಾ ಅನ್ನೋ ವಿಚಾರ ಹೇಳಿ ಬರ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮೀಟಿಂಗ್ ಅಲ್ಲಿ ದಯಮಾಡಿ ಮೇಡಮ್, ಯಾವುದೇ ಕಾರಣಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನ ಯಾರ ಮೇಲೆ ಬಳಸಕ್ಕಾಗಲ್ಲ ಮೇಡಮ್. ನಾನು ನಿನ್ನೆನೂ ಕೂಡ ಒಂದು ವಾಹಿನಿಯಲ್ಲಿ ಹೇಳಿದ್ದೀನಿ. ಏನಪ್ಪಾ ಅಂದ್ರೆ ನಾವು ಅಸಹಕಾರ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಬಹುದು, ಅಸಹಕಾರ ಚಳವಳಿ ಅಂತ ಮಾಡ್ಕೋಬಹುದೇ ವಿನ ನಾವು ಬ್ಯಾನ್ ಅನ್ನೋ ಪದವನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಇಲ್ಲ. ಸರ್, ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಏನಂದ್ರೆ ನೀವು ಹಿಂದೆ ಒಂದಿಬ್ರು ನಟಿಗೆ ಜೊತೆಗೆ ಒಂದಿಷ್ಟು ಹೀರೋಗಳಿಗೆ ಈ ತರ ಬ್ಯಾನ್ ಅಂತ ಹೇಳಿಕೆ ಮಾಡಿ ಆಮೇಲೆ ವಾಪಸ್ ತಗೊಂಡಿದ್ದಿದೆ. ದೊಡ್ಡವ್ರು ಹೇಳಿದ್ಮೇಲೆ ಬ್ಯಾನ್ ಮಾಡಕ್ ಆಗಲ್ಲ ಅಂತ ಅಂಬರೀಶ್ ಸರ್ ಬಂದು ಹೇಳಿದ್ಮೇಲೆ ಈ ತರದೆಲ್ಲ ಇದೆ. ಈ ವಿಚಾರಕ್ಕೆ ಈ ತರ ಯಾಕೆ ಈಗ ಯಾಕೆ ಅವಾಗ ಆಗಿರ್ತಕ್ಕಂಥ ತಪ್ಪನ್ನ ತಿರುಗಿ ತಪ್ಪು ಮಾಡ್ಬೇಕ ಮೇಡಮ್? ಅವಾಗ ಒಂದ್ಸರಿ ಬ್ಯಾನ್ ಅಂತ ಹೇಳಿ ಅದನ್ನ ಹಿಂಪಡೆದಿದ್ದಾಗಿದೆಯಲ್ವಾ, ತಿರುಗಿ ಅದನ್ನೇ ತಪ್ಪು ಮಾಡಕ್ ಆಗ್ತದ? ಸೊ ಆ ತಪ್ಪುಗಳನ್ನ ನಾವು ಮಾಡಲ್ಲ. ಕ್ರಮ ಅಂದ್ರೆ ಅಸಹಕಾರ. ಕ್ರಮ ಅಂದ್ರೆ ನೀವು ಯಾವ ರೀತಿ ತಗೊಳಕ್ ಸಾಧ್ಯ? ಕ್ರಮ ತಗೊಳ್ಳೋದಕ್ಕೆ ಕಾನೂನಿದೆ, ಪೊಲೀಸ್ ಇದಾರೆ, ನ್ಯಾಯಾಲಯ ಇದೆ, ಅವ್ರು ತಗೊಂತಾರೆ ಕ್ರಮನ. ಅವ್ರು ತಗೊಂಡಾದ್ಮೇಲೆ ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನ ನಾವು ತೀರ್ಮಾನ ತಗೊಂಡು ಮಾಡ್ತೀವಿ. ಸರಿ, ಈಗ ಅಸಹಕಾರದ ಪ್ರಕ್ರಿಯೆ ಹೆಂಗೆ ಏನ್ ಮಾಡಲ್ಲ? ಅಸಹಕಾರದ ಪ್ರಕ್ರಿಯೆ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ ಮೇಡಮ್. ಚಿತ್ರರಂಗದಿಂದ ಅಸಹಕಾರ ಅನ್ನೋಂಥದ್ದು